ಏನೇ ಇವಳೆ ಓಯ್ ಏನು ಮಾಡ್ತಿದ್ಯಾ? ಬಾರ ಇಲ್ಲಿ ಎತ್ಲಾಗ ಹೋದ್ಲಪ್ಪ ಇವಳು. ಒತ್ತು ಬೇರೆ ಆಗೋಯ್ತು. ಬಂದೇನೆ. ಯಾ 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 ಒಂದಿಟ್ಟು ನಿಧಾನಕ್ಕೆ ಮಾತಾಡಕ್ ಆಗಲ್ವಾ? ಅದೇ ಯಾಕೆ ಹಿಂಗ್ ಜೋರ್ ಜೋರಾಗಿ ಕೂಗ್ಕಡ್ತಿದ್ಯಲ್ಲ? ಯಾಕೆ ಏನಾಯ್ತು? ನಾನು ಒಳಿಕೆ ಕೆಲಸ ಮಾಡ್ತಿದ್ದೀನಿ. ಆ ಹುಡುಗನ್ ಬೇರೆ ಸ್ಕೂಲಿಗೆ ಬೇರೆ ಒತ್ತಾಯ್ತು. ಅವನಿಗೆ ಬೇರೆ ತಿಂಡಿ ಬೇರೆ ಮಾಡ್ತಿದ್ದೀನಿ. ತಿಂಡಿ ತಿನ್ನಿಸಿ ತಿರ್ಗಾ ಅವನಿಗೆ ರೆಡಿ ಮಾಡಿಸಿ ಸ್ಕೂಲಿಗೆ ಬೇರೆ ಕಳಿಸ್ಬೇಕು. ಒತ್ತು ಬೇರೆ ಆಗೋಯ್ತು. ಏನು ಹೇಳ್ರಿ ನಿಮ್ದು? ಸರಿ ಆಯ್ತು. ಏನು ಇಲ್ಲ ಕಣೆ, ನೀನು ಮಾತಾಡೋದಕ್ಕಿಂತ ಮುಂಚೆನೇ ನೀನು ಜಗಳ ಆಡಕ್ಕೆ ಬರ್ತೀಯ. ಯಾತು ಇಲ್ಲ ಕಣೆ. ಅದೇ ಕಣೆ, ಉಳ್ಳಿ ಇನ್ನೇನು ಬಂದಿದ್ದಾವೆ. ಉಳ್ಳಿ ಕೇಳಿಸೋದಕ್ಕೆ ಕೂಲಿನವ್ರಿಗೆ ಹೇಳ್ಕೋಬೇಕಿತ್ತು ಒಂದು ರೇಟು. ಸಾಕು, ಒಂದು 5-6 ಜನ ಇದ್ರೆ ಸಾಕು, ಹೇಳ್ಕೋಬೇಕಿತ್ತು ಕಣೆ. ಅದಕ್ಕೆ ಇವಾಗಿನ ಹೊಲ್ತಾವಿಂದ ಬಂದೆ ನೋಡಿದೆ, ಎಲ್ಲ ಉಳ್ಳಿ ಎಲ್ಲ ಬಂದೈತಲೆ. ಈ ಮೋಡ ಬೇರೆ ಆಗ್ತಿರೋದಕ್ಕೂ ಅದಕ್ಕೂ ಜಾಸ್ತಿ ದಿವಸ ಬಿಟ್ಕೊಳಕ್ಕೆ ಹೋಗ್ಬಾರ್ದು. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಒಂದು ರೇಟು ಕೂಲಿನವ್ರಿಗೆ ಹೇಳ್ಕೊಂಬಿಟ್ರೆ ಅತ್ಲಾಗಿ ನಾಳೆಯಿಂದಾನೆ ಅತ್ಲಾಗಿ ಉಳ್ಳಿ ಕೀಳಿಸ್ಬಿಡೋಣ ಕಡೆ ಅತ್ಲಾಗಿ ಹೋಗಿ ಹೇಳ್ಬರ್ತೀಯನೇ ಒಂದು ರೇಟು. ನಾನು ಒಂದು ರೇಟು ತೋಟ ತಾವು ಹೋಗ್ತಿದ್ದೀನಿ. ಅದಕ್ಕೆ ನನಗೆ ಟೈಮ್ ಇಲ್ಲ ಕಣೆ. ನೀನೇ ಒಂದು ಮಾತು ಒಂದು ಹೆಜ್ಜೆ ಹೋಗ್ಬಿಟ್ಟು ಎಲ್ಲರಿಗೂ ಹೇಳಿ ಬಂದ್ಬಿಡೆ ಕೂಲಿನವ್ರಿಗೆ. ಪರವಾಗಿಲ್ಲ ಕಣ್ರಿ, ನೀವು ಒಂಥರ ಚೆನ್ನಾಗಿ ಮಾತಾಡ್ತೀರಾ. ಅಲ್ಲ ಕಣ್ರಿ, ನನಗೆ ಮಂತವ ಒಂದು ಗಳಿಗೆ ಪುರ್ಸತ್ತಿಲ್ಲ, ಏನಿಲ್ಲ. ಈಗ ಹುಡುಗಂಗೆ ತಿಂಡಿ ಮಾಡಿಬಿಟ್ಟು ತಿಂಡಿ ತಿನ್ನಿಸಿ ಸ್ಕೂಲಿಗೆಲ್ಲ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸ್ಬೇಕು. ತಿರ್ಗಾ ಇದು ಟ್ಯಾಂಕಿಲಿ ನೀರು ಬಿಡ್ತಾರೆ. ತಿರ್ಗಾ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ನಾನು ಬಟ್ಟೆ ಬೇರೆ ನೇನು ಹಾಕಿದ್ದೀನಿ. ಬಟ್ಟೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ರೆಡಿ ಮಾಡಿ ಒಣಗಿಸಿ ಅದು ಇದು ಕೆಲಸ ಮಾಡೋ ಅಷ್ಟರಲ್ಲಿ ಪಾತ್ರೆಗಳು ಬೇರೆ ಇದಾವೆ. ಪಾತ್ರೆಗಳೆಲ್ಲ ರೆಡಿ ಮಾಡ್ಕೋಬೇಕು. ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗುತ್ತೆ. ತಿರ್ಗಾ ಮಧ್ಯಾಹ್ನಕ್ಕೆ ಅಡುಗೆ ಬೇರೆ ರೆಡಿ ಮಾಡಬೇಕು. ಅಷ್ಟರಲ್ಲಿ 3-4 ಗಂಟೆ ಅಡುಗೆ ಮಾಡಿ ತಿರ್ಗಾ ನಿಮಗೆ ಕುಂಬಕ್ಕಿಟ್ಟು ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ 3-3:30-4 ಗಂಟೆ ಹತ್ರ ಆಗ್ಬಿಡುತ್ತೆ. ನೀವು ತಿರ್ಗಾ ಹಸ್ಗಳನ್ನ ಬೇರೆ ಬಿಟ್ಕೊಂಡ್ ಬಿಡ್ತೀರಾ. ತಿರ್ಗಾ ಹಾಲು ಕರ್ಸಿ ಎಲ್ಲಾ ಕೆಲಸ ಮಾಡ್ಕೋಬೇಕಂದ್ರೆ ಯಾವನ್ ಕೈಲಾಗುತ್ತೆ? ತಿರ್ಗಾ ಈ ಮಧ್ಯದಲ್ಲಿ ನಾನು ಕೂಲಿಯವ್ರಿಗೆಲ್ಲ ಯಾವಾಗ ಹೋಗಿ ಹೇಳ್ಬರೋಣ? ನೀವೇ ಹೇಳ್ರಿ ಒಂದ್ ರೇಟು. ನೀವು ಪುರ್ಸೊತ್ತಾಗಿರ್ತೀರಾ? ಒಂದ್ ಹೆಜ್ಜೆ ಹೋಗ್ಬಿಟ್ಟು ನೀವೇನೇ ಒಂದ್ ಮಾತು ಹೇಳ್ ಬಂದ್ರಿ ಹೋಗ್ರಿ. ನನಗ್ ಪುರ್ಸೊತ್ತಿಲ್ಲ, ಏನಿಲ್ಲ, ಕೆಲ್ಸಗಳು ಬೇಕಾದಷ್ಟು ಐತ್ ಮಂತವ. ಪರವಾಗಿಲ್ಲ ಕಣ್ರಿ, ನೀವು ಅಂತಾರ ತೋತ್ತರಿಕೆ ಇದೊಳ್ಳೆ ಕತೆ ಆಗೋಯ್ತು ಕಣೆ. ಏಯ್ ಇವಳೆ, ನನ್ನ ಮಾತು ಕೇಳಿ ಇಲ್ಲಿ ಕೋಪ ಮಾಡ್ಕೊಬಿಡವು. ನನಗೂ ಕೆಲಸಗಳಿದಾವೆ ಕಣೆ, ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಏನಂದ್ರೆ ನಾನು ಇವಾಗ ತೋಟ ತಾವು ಹೋಗ್ಬೇಕು. ಈಗ 9-10 ಗಂಟೆ ಅಷ್ಟರಲ್ಲಿ ತೋಟ ತಾವು ಹೋಗ್ಬೇಕು. ಮೋಟ್ರ್ ಲೈನ್ ಕೊಡ್ತಾರೆ ಕಣೆ. ಮೋಟ್ರ್ ಲೈನ್ ಕೊಟ್ಟರೆ ಎಲ್ಲ ನೀರೆಲ್ಲ ಬಿಡಬೇಕು ನಾನು ತೋಟಕ್ಕೆಲ್ಲ. ನಿನಗೂ ಗೊತ್ತಲ್ಲ, ತೋಟ ಇನ್ನೇನು ಬೇಸಿಗೆ ಬೇರೆ ಶುರು ಆಗೋಯ್ತು. ಎಲ್ಲ ತೆಂಗಿನ ಹಳ್ಳೆಲ್ಲ ಉದುರುತ್ತಿದ್ದಾವೆ. ನೀರು ಬಿಡಲಿಲ್ಲ ಅಂದರೆ ಇನ್ನೇನು ಮುಗ್ದೇ ಹೋಯ್ತು. ಮಳೆಗಾಲದಲ್ಲಿ ಅಂದರೆ ಮಳೆ ಬರೋದು ಕಡೆ ಹೆಂಗೆ ನಡೆಯುತ್ತೆ. ಈಗ ಬೇಸಿಗೆ ಕಾಲದಲ್ಲಿ ಇನ್ನೇನು ಬೇಸಿಗೆ ಶುರು ಆಯಿತು, ಬಿಸಿಲು ಬೇರೆ ಜಾಸ್ತಿ ನೋಡುವ. ಮಳೆ ಕಡಿಮೆ ಆದಮೇಲೆ ತೋಟ ಚೆನ್ನಾಗಿ ನೋಡ್ಕೋಬೇಕು. ಇವಾಗಲೇ ನಾನು ಒಂದು ರೇಟು ನೀರು ಗೊಬ್ಬರ ಎಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೊಂಡ್ರೆ ತಾನೇ ಫಸಲು ಬರೋದು. ನನ್ನ ಮಾತು ಕೇಳು, ಅರ್ಥ ಮಾಡ್ಕೊ. ನನಗೂ ಕೆಲಸಗಳು ಬೇಕಾದಷ್ಟಿದ್ದಾವೆ. ನೀನು ಹೇಳೋದೇ ಅರ್ಥ ಮಾಡ್ಕೊಳ್ಳೋದು ಕಣೆ ನೀನು. ಒಂದೇ ಸಮಕ್ಕೆ ನನ್ನ ಮೇಲೆ ರೇಗಾಡ್ತೀಯಲ್ಲೇ. ನನ್ನ ಕಷ್ಟನೂ ಒಂದು ರೇಟು ಅರ್ಥ ಮಾಡ್ಕೊಳ್ಳೆ. ಸುಮ್ಮ ಕೂತ್ಕೊಳ್ತೀನಿ ನಾನೇನು. ಒಂದ್ ದಿವಸ ನೀವು ತೋಟಕ್ಕೆ ನೀರು ಬಿಟ್ಟಿಲ್ಲ ಅಂದ್ರೆ ಏನೂ ಆಗಲ್ಲ. ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ. ತಿರ್ಗಾ ಮೋಟ್ರ್ ಲೈನ್ ಏನು ಇರುತ್ತೆ. ಮೋಟ್ರ್ ಲೈನ್ ತಕ್ಷಣ ಏನು ಆಫ್ ಆಗಲ್ಲ. ನೀವು ಹೋಗ್ಬಿಟ್ಟು ಒಂದ್ ಹೆಜ್ಜೆ ನೀವೇನೇ ಎಲ್ಲರಿಗೂ ಹೇಳ್ಬರ್ರಿ. ನೀವ್ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವ್ರು ನಾಟಕ ಮಾಡ್ತೀಯ, ನಾಟಕ ನನ್ನ ಮುಂದೆ. ಸುಮ್ಮಕ್ಕೆ ಹೋಗು. ಈಟೊತ್ತರೆಗೂ ಎಲ್ಲೋಗಿದ್ದೆ ನೀನು ಹಂಗಾರೆ? ಮತ್ತೆ ಹೇಳ್ಬರ್ಬೇಕಿತ್ತು. ಹೋತ್ತರಿಕೆ ನಿನಗೆ ಹೇಳೋದು ಅರ್ಥ ಆಗ್ತಿಲ್ವೇರಿ? ಈಟೊತ್ತರೆಗೂ ನಾನು ಹೊಲ್ದತ್ರ ಹೋಗಿದ್ದೆ ಕಣೆ. ಹೊಲ್ದತ್ರ ಹೋಗ್ಬಿಟ್ಟು ಉಳ್ಳಿ ರಾಗಿ ಎಲ್ಲ ನೋಡ್ಕೊಂಬಂದಿದ್ದೀನಿ. ಅಲ್ಲೇ ರಾಗಿ ಎಲ್ಲ ಕುಯ್ಲು ಮಾಡಿಸಿ ಆಯ್ತು. ಇನ್ನೇನು ಉಳ್ಳಿ ಒಂದು ಕುಯ್ಲು ಮಾಡಿಸ್ಬಿಟ್ರೆ ಅತ್ಲಾಗಿ ಎಲ್ಲ ಉತ್ತಮ ಆಗ್ಬಿಡುತ್ತೆ ಕಡೆ. ಉಳ್ಳಿ ಒಂದು ಕೀಳಿಸ್ಬಿಟ್ರೆ ಅತ್ಲಾಗಿ ಹೇಳೋದು ಅರ್ಥ ಮಾಡ್ಕೊಳ್ಳೆ ಒಂದ್ರಿಟ್ಟು. ನೀನು ಸುಮ್ಕೇನೆ ನನ್ನ ಮೇಲೆ ರೇಗಾಡ್ತೀಯ. ನನ್ನ ಕಷ್ಟನೇ ಅರ್ಥ ಮಾಡ್ಕೊಳ್ಳಲ್ಲವಲ್ಲೇ. ಸರಿ ಆಯ್ತು, ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ. ನಾನೇ ಅತ್ಲಾಗಿ ಎಲ್ಲಾರಿ ಈಗ ಒಂದು ಕೆಲಸ ಮಾಡ್ತೀನಿ. ಸಂಜೆ ಕಡೆಯಿಂದಾನೆ ಒಂದು ಮಾತು ಹೇಳಿ ಬರ್ತೀನಿ ಕಡೆ. ಹೇಳು ಈಗೆಲ್ಲ ಇನ್ನೇನು ನೀನು ಹೇಳೋದು ಹೇಳಿದ್ಯಾ, ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚಿತವಾಗ್ಲೇ ಹೇಳಿದ್ರೆ ಅದೊಂಥರ ಚೆನ್ನಾಗಿರೋದು. ಎಲ್ಲ ಕೂಲಿಗೆ ಅಲ್ಲಿ ಇಲ್ಲಿ ಹೋಗಿರ್ತಾರೆ ಈಟದಿಗೆ. ಎಲ್ಲ ಈಗೇನೆ ಹೊಲ ಕುಯ್ಯೋದು, ರಾಗಿ ಕುಯ್ಯೋದಕ್ಕೆ, ಜೋಳ ಕುಯ್ಯೋದಕ್ಕೆ, ಉಳ್ಳಿ ಕೀಳೋದಕ್ಕೆ ಅಲ್ಲಿ ಇಲ್ಲಿ ಹೋಗಿರ್ತಾರೆ. ಯಾರು ಮಂತವಿರಲ್ಲ ಈ ಟೈಮಿಗೆ, ಯಾರು ಸಿಗಲ್ಲ. ನೀನು ಬೆಳಿಗ್ಗೆ ಎದ್ದೇಳ್ಕೊಳ್ಳೋದಿನ ಒಂದು ಮಾತು ಹೇಳಿದ್ರೆ ಬೇಕಾದ್ರೆ ಮಂತ ಹೋಗಿ ಬರ್ತಿದ್ದೆ. ಬಿಡು ಇರ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಸಂಜೆ ಕಡೆಯಿಂದ ಒಂದು ಮಾತು ಹೇಳಿ ಬರ್ತೀನಿ. ಪಾಪನ್ ಬೇರೆ ತಿಂಡಿ ತಿನ್ಸಿ ಸ್ಕೂಲಿಗೆ ಬೇರೆ ಕಳಿಸ್ಬೇಕು. ಒತ್ತಾಗ್ಬಿಡುತ್ತೆ. ಏನು ಬೇಡ ಕಣಿ, ಹೇಳು. ಸಂಜೆ ಕಡೆಯಿಂದ ಒಂದ್ ಹೆಜ್ಜೆ ಹೋಗ್ಬಿಟ್ಟು ಎಲ್ಲರಿಗೂ ಹೇಳಿ ಬರ್ತೀನಿ, ಯಾರ್ಯಾರು ಸಿಗ್ತಾರೋ. ಸಂಜೆ 6 ಗಂಟೆ ಮೇಲೆ ಎಲ್ಲಾರು ಇರ್ತಾರ ಕಣಿ, ಹೇಳು. ಅದಕ್ಕೇನಂತೆ. ನನ್ನ ಕೆಲಸನೂ ಎಲ್ಲ ಮುಗ್ದಿರುತ್ತೆ. ನಾನು ಪುರ್ಸೊತ್ತಾಗಿ ಇರ್ತೀನಿ, ಆರಾಮಾಗಿ ಇರ್ತೀನಿ. ಸಂಜೆ ಕಡೆಯಿಂದ ಎಲ್ಲಾರು ಪುರ್ಸೊತ್ತಾಗಿ ಇರ್ತಾರೆ. ಒಂದ್ ಹೆಜ್ಜೆ ಹೋಗ್ಬಿಟ್ಟು ಹೇಳಿ ಬಂದ್ರೆ
ಇನ್ನು ಆರಾಮಾಗ್ಬಿಡುತ್ತೆ. ಬ್ಯಾಡ್ ಕಣೆ ಬ್ಯಾಡ್ ಕಣೆ, ಸಂಜೆ ಕಡೆಯಿಂದ ಬ್ಯಾಡ್ ಕಣೆ, ನನ್ನ ಮಾತು ಕೇಳಿ. ಹ್ಞೂ, ಪಾಪಂಗೆ ಬೇಕಾದ್ರೆ ನಾನೇ ತಿಂಡಿ ತಿನ್ನಿಸ್ಬಿಟ್ಟು ಬೈಕಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಸ್ಕೂಲ್ ತವ ಕಳ್ಸಿ ನಾನೇ ಬಿಟ್ಟು ಬರ್ತೀನಿ. ನೀನು ಪಾಪನ ಬಗ್ಗೆ ತಲೆ ಕೆಡಿಸ್ಕೊಬೇಡ, ನನ್ನ ಮಾತು ಕೇಳಿ. ಈಗ ಯಾರ್ಯಾರು ಇರ್ತಾರೋ ಅವ್ರಿಗೇನೆ ಒಂದು ಮಾತು ಹೇಳ್ಬಾ ಹೋಗಿ. ಸಂಜೆ ಕಡೆಯಿಂದನೂ ಒಂದ್ಸಲಿ ಹೋಗಿ ಬರುವಂತೆ ಪರವಾಗಿಲ್ಲ. ಈಗ ಬೆಳಿಗ್ಗೆಯಿಂದನೂ ಯಾರ್ಯಾರು ಸಿಗ್ತಾರೆ ಒಂದು ಮಾತು ಹೇಳ್ಬಾ ಹೋಗಿ. ನನ್ನ ಮಾತು ಕೇಳಿ, ನೀನು ಅರ್ಥ ಮಾಡ್ಕೊಳ್ಳಿ ನನ್ನ ಕಷ್ಟನೂ. ಒಂದೇ ಸಮಕ್ಕೆ ಕೋಪ ಮಾಡ್ಕೋಬೇಡ ಕಣೆ, ಹೋಗೆ ಒಂದು ಹೆಜ್ಜೆ ಹೋಗ್ಬಾ ಹೋಗೆ ಇರಲಿ. ಈಗ ರೀ ನಿಮ್ ಮೇಲೆ ನನಗೆ ಕೋಪ ಬರುತ್ತಂದ್ರೆ ಹಂಗಲ್ಲ ಕಣ್ರಿ ಅತ್ಲಾಗಿ. ಅಯ್ಯ ಅಯ್ಯ, ಒಳ್ಳೆ ಕತೆ ಆಗೋಯ್ತಲ್ಲ ನಿಮ್ಮಿಂದ ಅತ್ಲಾಗಿ. ಸರಿ ಆಯ್ತು ಬಿಡ್ರಿ ಅತ್ಲಾಗಿ, ಹೋಗಿ ಬರ್ತೀನಿ ಅತ್ಲಾಗಿ. ಆ ಪಾಪಂಗೆ ತಿಂಡಿ ತಿನ್ಸಿ ಇನ್ನೇನು ಅವನು ಎಲ್ಲ ಯೂನಿಫಾರ್ಮ್ ಎಲ್ಲ ಹಾಕೊಂಡಿದ್ದಾನೆ, ಇನ್ನೇನು ಕರ್ಕೊಂಡು ಹೋಗ್ಬಿಟ್ಟು ಸ್ಕೂಲ್ ತಗ ಬಿಟ್ಟು ಬರ್ರಿ ಹಂಗೆ. ಯಾರ್ಯಾರು ಸಿಗ್ತಾರ ಹೇಳ್ಬಿಟ್ಟು ನಾನು ಕಾಯ್ತಿರ್ತೀನಿ. ರಪ್ಪನ್ ಬಂದ್ಬಿಡೆ ತಿಂಡಿ ತಿನ್ಬೇಕು ನಾನು. ಏಕ ಇದಾರೇನೋ ಒಂದು ಮಾತು ಕೇಳೋಣ. ಅಯ್ಯೋ ಎಲ್ಲಿರೋ ಜಯಕಯ್ಯ ಇನ್ನೇನು ಎಲ್ಲಾದ್ರೂ ರಾಗಿ ಕುಯ್ಲು ಮಾಡೋದಕ್ಕೋ ಉಳ್ಳಿ ಕೀಳೋದಕ್ಕೋ ಇಲ್ಲ, ಅವ್ರ ತೋಟದ ಕಡೆನೋ ಹೊಲದ ಕಡೆನೋ ಎತ್ಲಾಗಾರ ಹೋಗಿರುತ್ತೆ. ಮಂತಾವಂತೂ ನೀರಲ್ಲ. ಕರಿಯೋದು ಒಂದು ಮಾತು ಕರಿಯೋಣ, ನಮ್ಮ ಅಪ್ಪಂಗೆ ಬಡ್ಕಂಡೆ. ಅಲ್ಲ ಎದ್ದಾಡ್ಕೊಳ್ಳೋದಿನ ಒಂದು ಮಾತು ಹೇಳಿದ್ರೆ ನನಗೆ ನಾನು ಬೋದ್ಬಿಟ್ಟು ಎಲ್ಲರಿಗೂ ಹೇಳ್ತಿದ್ನಲ್ಲ. ಈ ಹಳ್ಳಿ ಕಡೆ, ನಮ್ಮ ಹಳ್ಳಿ ಕಡೆ ಏನಂದ್ರೆ ಹೊಲ ಕುಯ್ಲು ಮಾಡೋದಕ್ಕೆ ಈ ಟೈಮ್ ಅಂತೂ ಯಾರು ಮಂತಾವ್ ಇರಲ್ಲ. ಎಲ್ಲ ತೋಟದ ಕಡೆ ಹೊಲದ ಕಡೆ ಅಲ್ಲಿ ಇಲ್ಲಿ ಕೆಲಸ ಮಾಡೋರೇ. ನಮ್ಮ ಮನೆ ಹತ್ರ ಇನ್ನೇನು ಈಗೆಲ್ಲ ಎಲ್ಲ ಸುಗ್ಗಿ ಟೈಮ್ ಅಲ್ವಾ, ಎಲ್ಲ ಹೊಲ ಕೊಯ್ಲು ಅದು ಇದು ಮಾಡ್ತಿರ್ತಾರೆ. ಎದ್ದಾಡ್ಕೆಲ್ಲ ದಿನ ಬಂದ್ರೆ ಜನ ಇಲ್ಲ, 6 ಗಂಟೆ ಮೇಲೆ ಸಂಜೆ ಏನಿದ್ರು ಜನ ಸಿಗೋದು. ಅಲ್ಲಿವರೆಗೂ ಯಾರು ಸಿಗಲ್ಲ. ನೋಡೋಣ ಒಂದು ಮಾತು ಕರಿತೀನಿ. ಜಯಕಯ್ಯ ಜಯಕಯ್ಯ ಜಯಕೋ ಜಯಕ ಜಯಕೋ, ಯಾಕೆ ಅಮ್ಮಣ್ಣಿ ಹಿಂಗ್ ಬಂದಿದ್ಯಾ ಮನೆ ಕಡೆ ಹುಡ್ಕೊಂಡು? ಯಾಕೆ ಅವಾಗ್ಲಿ ನಾನು ಜಯಕ ಜಯಕ ಅಂತ ಕೂಗಾಡ್ತಿದ್ಯಾ? ಒಳಿಕೆ ಇದೀನ್ ಕಡೆ. ನಾನು ಇದು ಯಾರಪ್ಪ ಇದು ಹಿಂಗ್ ಕೂಗಾಡ್ತಿದ್ರಲ್ಲ ಅಂತ ಎದ್ನೋ ಬಿದ್ನೋ ಅಂತ ಬೋರ್ಡ್ ಬಂದೆ ಕಣಮ್ಮ. ಯಾಕೆ ಅಮ್ಮಣ್ಣಿ, ಯಾಕೆ ಏನಾಯ್ತೆ? ಸದ್ಯ ಪರವಾಗಿಲ್ಲ ಕಣಕ, ಹೆಂಗ ಮಂತವಿದೆಯಲ್ಲ ಪರವಾಗಿಲ್ಲ. ಹೆಂಗು ಏನಿಲ್ಲ ಕಣಕು, ನಾಳೆ ಒಂದಿಟ್ಟು ಉಳಿ ಕೀಳ್ಸನಂತ ನಾವು. ಅದಕ್ಕೋಸ್ಕರ ಬರ್ತೀನಂತ ಕೇಳೋಣಂತ ಬಂದೆ ಕಣಕ. ಯಾವ್ದಾರ ಕೆಲ ಬಂದ್ಬಿಡಕ್ಕ, ನಾಳೆ ಬಂದೆ ಒಂದ್ ದಿವಸ. ಒಂದ್ 5-6 ಜನ ಕೇಳ್ಕೊಂಡಿದೀವಿ, ನೀನು ಬಂದ್ರೆ ಅತ್ಲಾಗಿ ಬೇಗ ಆಗ್ಬಿಡುತ್ತೆ ಕಣಕು. ಅದಕ್ಕೆ ನಮ್ಮ ಅಪ್ಪ ಹೇಳ್ಕೊಳಸ್ತು ಬಾರಕ. ಮನೆ ಉಳ್ಳಿ ಕೀಳಿಸ್ತಿದ್ದೀರಾ ಅಲ್ಕಣ್ತಾಯಿ? ಒಂದ್ ಅರ್ಧ ಗಂಟೆ ಮುಂಚೆ ಬಂದ್ಬಿಟ್ಟು ಇವ್ರು ಗೌಡ್ರಿ ಇದ್ದವ್ರು ಬಂದ್ಬಿಟ್ಟು ನಾಳೆ ರಾಗಿ ಕುಯ್ಲೈತೆ ಕಣಮ್ಮ, ಹೊಲ ಕುಯ್ಯೋದಕ್ಕೆ ಒಂದ್ 2 ದಿವಸ ಬರ್ರಮ್ಮ ಅಂತ ಹೇಳೋದ್ರು. ನಾಳೆ ನಾಡ್ದು ಅವ್ರದಕ್ಕೆ ಆಗುತ್ತೆ, ಒಪ್ಕೊಂಡಿದೀನಿ. ಇನ್ನೊಂದು ಅರ್ಧ ಗಂಟೆ ಮುಂಚೆನಾರು ಬಂದ್ಬಿಟ್ಟು ನನಗೊಂದು ಮಾತು ಹೇಳಿದ್ರೆ ನನಗೆ ಸರಿ ಆಗ್ಬಿಡ್ತಿತ್ತಮ್ಮ. ಇವಾಗ ಬಂದು ಹೇಳ್ತಿದ್ಯಲ್ಲಮ್ಮ ಜಯಕ್ಕಮ್ಮ, ಅಮ್ಮ ನೀನು ಏನ್ ಮಾಡೋದು? ಈಗ ಅವ್ರದಕ್ಕೆ ಒಪ್ಕೊಂಡಿದೀನಿ. ಒಪ್ಕೊಂಡಾದ್ಮೇಲೆ ಈಗ ಅವ್ರದ್ದು ಬಿಟ್ಬಿಟ್ಟು ನಿಮ್ದು ಬರಕ್ಕಾಗಲ್ಲ ನೋಡಮ್ಮ. ನಾಳೆ ನಾಳ್ದು ಬಿಟ್ಟು ಬೇಕಾರೆ ಇನ್ನು 2 ದಿವಸ ಬಿಟ್ಟು ಬೇಕಾರೆ ಬರ್ತೀನಿ ನೋಡು. ಬರಲ್ಲ ಅಂತ ನಾನೇನು ಹೇಳ್ತಿಲ್ಲ, ಅವ್ರದಕ್ಕೆ ಒಪ್ಕೊಂಡಿದೀನಿ. ಇಲ್ಲ ಮುಂಚೆ ನೀವೇ ಬಂದು ಹೇಳಿದ್ರೆ ಸರಿ ಆಗ್ಬಿಡೋದು ನನಗೆ. ಸುಮ್ಕಿರಕಾತ್ಲಾಗಿ ನಮ್ಮ ಅಪ್ಪ ಬಂದು ಇವಾಗ ಹೇಳ್ತೈತೆ, ಹೊಲ್ತಾ ಹೋಗಿದ್ದೆ ಉಳ್ಳಿ ಬಂದೈತೆ, ನಾಳೆ ಉಳ್ಳಿ ಕೀಳಿಸ್ಬಿಡೋಣ, ಕೂಲಿಯವ್ರಿಗೆಲ್ಲ ಹೇಳ್ಕೊಂಬ ಅಂತ ಇವಾಗ ಹೇಳ್ತು ನಮ್ಮ ಅಪ್ಪ ಬಂದ್ಬಿಟ್ಟು. ಅದಕ್ಕೆ ಅರ್ಧ ನಮ್ಮ ಅಪ್ಪನ ಮೇಲೆ ನನಗೆ ಕೋಪ ಬರೋದು. ಏನ್ ಮಾಡ್ತೀಯ ಹೋಗಕ್ಕಾತ್ಲಾಗಿ. ನಾನೊಂದು ಬೆಳಗ್ಗೆನೆ ಎದ್ದಡಿಕೆಲ್ಲ ಬಂದ್ಬಿಟ್ಟಿದ್ರೆ ನನಗೆ ಸರಿ ಆಗ್ಬಿಡೋದು ಅತ್ಲಾಗಿ. ಒಂದು 4-5 ಜನ ಬರ್ತೀನಿ ಅಂತ ಹೇಳಿದ್ರೆ ಇನ್ನೊಂದು 2 ಬಂದಿದ್ರೆ ಅತ್ಲಾಗಿ ನನಗೆ ಸರಿ ಆಗ್ಬಿಡೋದು ಕಣಕ ಅತ್ಲಾಗಿ. ಸರಿ ಕಣ, ಆಯ್ತು ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ ಅಕ್ಕ. ಆದ್ರೆ ನಾಳೆ ಬಾರಕ್ಕ, ಇಲ್ಲ ಅಂದ್ರೆ ನಾಡ್ದು ಇನ್ನೇನು ನೋಡೋಣ. ಆದಷ್ಟು ಬಾರಕ್ಕ, ಯಾರಿಗಾರ ನಿನ್ ಬದ್ಲು ಯಾರಿಗಾರ ಕಳಿಸ್ಬಿಟ್ಟು ನೋಡೋಣ ತಾಳೆ ಅಮ್ಮಣಿ. ಯಾರಾದ್ರೂ ಬೇರೆ ಯಾರಾದ್ರೂ ಹೋಗ್ತಾರೆ ನನ್ನ ಬದ್ಲು ಗೌಡ್ರು ಇದಕ್ಕೆ ರಾಗಿ ಕೊಯ್ಲು ಮಾಡೋದಕ್ಕೆ, ಅವ್ರಿಗೆ ಕಳಿಸ್ಬಿಟ್ಟು ಬೇಕಾದ್ರೆ ನಿಮ್ದಕ್ಕೆ ಉಳ್ಳಿ ಕೀಳೋದಕ್ಕೆ ನಾನೇ ಬರ್ತೀನಿ ಕಣಿ ಹೇಳು. ರಾಗಿ ಎಲ್ಲ ಕೊಯ್ಲು ಮಾಡಿ ಸಾಯ್ತೇನಮ್ಮ ಹಂಗಾರೆ. ಇನ್ನೇನು ಉಳ್ಳಿ ಕೀಳಿಸ್ತಿದ್ದೀರಾ ಕಣಕ? ರಾಗಿ ಎಲ್ಲ ಕುಯ್ಲೆಲ್ಲ ಮಾಡ್ಸಾಯ್ತು, ಉಳ್ಳಿ ಒಂದ್ ಆಗ್ಬಿಟ್ರೆ ಅತ್ಲಾಗಿ ಈ ವರ್ಷದ ಆರಂಭ ಮುಗ್ದೋಗ್ಬಿಡುದ್ ಕಣಕ ಅತ್ಲಾಗಿ. ರಾಗಿ ಇನ್ನೇನು ನಾವೇನು ಕೆಲ್ಸವ್ರಿಗೆ ಕರ್ಕೊಂಡಿಲ್ಲ ಕಣಕು, ಎಲ್ಲ ಮಿಷಿನ್ ಬಂದಿತ್ತಲ್ಲ, ಮಿಷಿನ್ ಕುಯ್ಸ್ಬಿಟ್ಟು ಕಣಕ ಅತ್ಲಾಗಿ. ಒಂಥರ ಪಾಡ್ ಮಾಡ್ಬಿಟ್ಟು ಯಾಕಡೆ ಹೇಳ ಮಾತ್ಲಾಗಿ ಆರಾಮಾಗ್ಬಿಟ್ಟೈತೆ ಅತ್ಲಾಗಿ. ಮಿಷಿನ್ ಅದು ಕುಯ್ಸಿರೋದಕ್ಕೂ ಅದಕ್ಕೂ ಕೆಲಸವ್ರಿಗೆ ಕೂಲಿಯರು ಹುಡುಕಿ ಸಾಕಾಗ್ಬಿಡುತ್ತತ್ಲಾಗಿ. ಮಿಷಿನ್ ಅಲ್ಲ ಅಂದ್ರೆ ಒಂದೇ ಸಮಕ್ಕೆ ಕುಯ್ಕೊಂಬಂದ್ಬಿಟ್ಟು ಅತ್ಲಾಗಿ ಸೀದಾ ಅತ್ಲಾಗಿ ಮನೆ ಮುಂದೆ ಅತ್ಲಾಗಿ ಇಳಿಸ್ಬಿಡ್ಬೋದು ಅತ್ಲಾಗಿ. ರಾಗಿ ತಗೊಂಬಂದ್ಬಿಟ್ಟು ಅತ್ಲಾಗಿ ಅಯ್ಯೋ ನಂಗೆ ಇರಲ್ಲ ಏನಿಲ್ಲ ಅತ್ಲಾಗಿ ಅಲ್ವಾ ಅಕ್ಕ? ಬಾಳ ಉತ್ಮತ್ ಕೆಲಸ ಆಗೋಯ್ತು ಅನ್ಸ್ಬಿಡ್ತು ನಮ್ಗಂತೂ ಅತ್ಲಾಗಿ. ಅಕ್ಕ ಆದಷ್ಟು ನಾನು ಸಂಜೆ ಕಡೆಯಿಂದ ಬರ್ತೀನಿ, ಯಾರಿಗಾದ್ರೂ ಒಬ್ರಿಗೆ ಹುಡುಕ್ಬಿಟ್ಟು ಕಳ್ಸಿ. ನೀನ್ ಬದ್ಲು ನೀನ್ ಬಾರಕ, ಸಂಜೆ ಕಡೆ ನಾನು ಒಂದ್ ಮಾತು ಹೇಳ್ತೀನಿ. ಸಂಜೆ ನನ್ಗೆ ಏನಿದ್ದಕ್ಕೂ ಗ್ಯಾರಂಟಿ ಹೇಳ್ಬಿಡಕ್ಕ ಜಯಕ್ಕ.
ಆಯ್ತು ಹೇಳಮ್ಮ ಹೇಳ್ತೀನಿ ಕಣಿ ಹೇಳು ಬರ್ತೀನಿ ಕಣಿ ಹೇಳು ನಿಮ್ದಕ್ಕೆ